ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಕೂದಲು ಉದುರುತ್ತಿದೆ, ಕೂದಲು ಒಣಗಾಗುತ್ತಿದೆಯೇ, ಹೊಳಪು ಇಲ್ಲವೇ? ಹಾಗಾದರೆ ಇಂದು ನಾನು ಹೇಳಲಿರುವ ಒಂದು ಸರಳವಾದ ಮನೆಮದ್ದು ನಿಮಗೆ ತುಂಬ ಉಪಯುಕ್ತವಾಗಬಹುದು. ಅದು ಅಗಸೆ ಬೀಜ. ಒಮೆಗಾ 3 ಪ್ರೋಟೀನ್, ವಿಟಮಿನ್ ಇ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವ ಅಗಸೆ ಬೀಜವು ಕೂದಲಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಹಾಗಾದರೆ ಇದರ ಪ್ರಯೋಜನಗಳು ಏನು? ಹೇರ್ ಮಾಸ್ಕ್ ಮತ್ತು ಹೇರ್ ಜೆಲ್ಲನ್ನು ಹೇಗೆ ತಯಾರಿಸಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡಬಹುದು. ಅಗಸೆ ಬೀಜದಲ್ಲಿರುವ ಪೋಷಕಾಂಶಗಳು ತಲೆ ಚರ್ಮದ ಆರೋಗ್ಯವನ್ನು ಬೆಂಬಲಿಸುತ್ತವೆ. ಆರೋಗ್ಯಕರ ತಲೆ ಚರ್ಮವು ಕೂದಲು ಬೆಳೆಯಲು ಉತ್ತಮ ವಾತಾವರಣ ಒದಗಿಸುತ್ತದೆ. ಕೂದಲು ಉದುರುವುದನ್ನು ಕಡಿಮೆ ಮಾಡಲು ನೆರವಾಗಬಹುದು. ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುವ ದುರ್ಬಲ ಕೂದಲಿಗೆ ಅಗಸೆ ಬೀಜದಲ್ಲಿರುವ ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳು ಸಹಾಯ ಮಾಡಬಹುದು. ಕೂದಲಿಗೆ ನೈಸರ್ಗಿಕ ಹೊಳಪು ನೀಡುತ್ತದೆ. ಅಗಸೆ ಬೀಜದ ಜೆಲ್ ಕೂದಲನ್ನು ಮೃದುವಾಗಿ ಹಾಗೂ ಹೊಳೆಯುವಂತೆ ಕಾಣಲು ಸಹಾಯ ಮಾಡುತ್ತದೆ. ಒಣ ಕೂದಲಿಗೆ ತೇವಾಂಶ ನೀಡುತ್ತದೆ. ಒಣ ಮತ್ತು ರಫ್ ಕೂದಲಿಗೆ ಅಗಸೆ ಜೆಲ್ ಉತ್ತಮ ತೇವಾಂಶ ನೀಡಲು ನೆರವಾಗುತ್ತದೆ. ಕೂದಲು ಚದುರದಂತೆ ಸಲೀಸಾಗಿ ಕಾಣಲು ನೆರವಾಗಬಹುದು. ತಲೆ ಚರ್ಮದ ಆರೋಗ್ಯಕ್ಕೆ ಸಹಾಯಕ. ಒಣ ತಲೆ ಚರ್ಮ ಮತ್ತು ಸಣ್ಣ ಮಟ್ಟಿನ ಚರ್ಮದ ಕಿರಿಕಿರಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಕೂದಲು ಮುರಿಯುವುದನ್ನು ಕಡಿಮೆ ಮಾಡಬಹುದು. ಕೂದಲನ್ನು ಬಲವಾಗಿ ಇಡಲು ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ನೈಸರ್ಗಿಕ ಹೇರ್ ಸ್ಟೈಲಿಂಗ್ ಜೆಲ್ ಆಗಿ ಬಳಸಬಹುದು. ರಾಸಾಯನಿಕ ಜೆಲ್ಗಳಿಗೆ ಬದಲಾಗಿ ಅಗಸೆ ಜೆಲ್ ಬಳಸಬಹುದು. ಸ್ಪ್ಲಿಟ್ ಎಂಡ್ಸ್ ಕಡಿಮೆ ಮಾಡಲು ಸಹಾಯ ಮಾಡಬಹುದು. ತೇವಾಂಶದಿಂದ ಕೂದಲಿಗೆ ತುದಿಗಳು ಆರೋಗ್ಯಕರವಾಗಿ ಕಾಣಲು ನೆರವಾಗುತ್ತದೆ. ಎಲ್ಲ ರೀತಿಯ ಕೂದಲಿಗೂ ಬಳಸಬಹುದು. ಫ್ಲ್ಯಾಕ್ಸ್ ಸೀಡ್ ಹೇರ್ ಜೆಲ್ ಮಾಡುವ ವಿಧಾನ: 2 ಚಮಚ ಅಗಸೆ ಬೀಜ, 2 ಕಪ್ ನೀರು. ಒಂದು ಪಾತ್ರೆಯಲ್ಲಿ ನೀರು ಮತ್ತು ಅಗಸೆ ಬೀಜ ಹಾಕಿ 8 ರಿಂದ 10 ನಿಮಿಷ ಕುದಿಸಿ. ಮಿಶ್ರಣ ಜೆಲ್ನಂತಹ ದಪ್ಪವಾಗಲು ಪ್ರಾರಂಭಿಸಿದಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ಬಟ್ಟೆ ಅಥವಾ ಜರಡಿ ಮೂಲಕ ಸೋಸಿ ಜೆಲ್ ತೆಗೆದುಕೊಳ್ಳಿ. ಇದನ್ನು ಫ್ರಿಡ್ಜ್ನಲ್ಲಿ ಸುಮಾರು 7 ರಿಂದ 10 ದಿನಗಳವರೆಗೆ ಸಂಗ್ರಹಿಸಿಡಬಹುದು. ಹೇರ್ ಮಾಸ್ಕ್ ಮಾಡುವ ವಿಧಾನ: 2 ಚಮಚ ಅಗಸೆ ಜೆಲ್, 1 ಚಮಚ ಮೊಸರು, 1 ಚಮಚ ಆಲೋವೆರಾ ಜೆಲ್, 1 ಚಮಚ ತೆಂಗಿನ ಎಣ್ಣೆ. ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಕೂದಲಿನ ಬೇರುಗಳಿಂದ ತುದಿಯವರೆಗೆ ಹಚ್ಚಿ 30 ರಿಂದ 40 ನಿಮಿಷ ಬಿಟ್ಟು ನಂತರ ಮೃದುವಾದ ಶಾಂಪೂ, ಅಂದರೆ ನೀವು ಯಾವುದಾದ್ರೂ ರೆಗ್ಯುಲರ್ ಶಾಂಪೂ ಯೂಸ್ ಮಾಡ್ತೀರಲ್ವ ಆ ಶಾಂಪೂದಿಂದ ನಿಮ್ಮ ಹೇರ್ ವಾಶ್ನ ಮಾಡ್ಕೊಳ್ಳಿ. ಇದನ್ನು ವಾರಕ್ಕೆ 1 ರಿಂದ 2 ಬಾರಿ ಆದರೂ ಬಳಸ್ಕೋಬಹುದು. ಸ್ನೇಹಿತರೆ, ಅಗಸೆ ಬೀಜವು ಕೂದಲಿನ ಆರೈಕೆಯಲ್ಲಿ ಉಪಯುಕ್ತವಾದ ನೈಸರ್ಗಿಕ ಆಯ್ಕೆಯಾಗಿರಬಹುದು. ಆದರೆ ಫಲಿತಾಂಶವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ನಿಯಮಿತ ಆರೈಕೆಯೊಂದಿಗೆ ಬಳಸಿದರೆ ಉತ್ತಮ ಅನುಭವ ಸಿಗುವ ಸಾಧ್ಯತೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ. ಇಂತಹ ಆರೋಗ್ಯ ಮತ್ತು ಸೌಂದರ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.